ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಂತೂ ಹೆಚ್ಚಿನವರು ಮೊಬೈಲ್ ದಾಸರಾಗಿದ್ದಾರೆ. ಈ ಅಡಿಕ್ಷನ್ ದೊಡ್ಡವರಿಂದ ಇದೀಗ ಚಿಕ್ಕ ಮಕ್ಕಳಿಗೂ ಶುರುವಾಗಿದೆ. ಮಕ್ಕಳಿಗೆ ಟೈಮ್ ಪಾಸ್ ಮಾಡಲು ಮೊಬೈಲ್ ಬೇಕು, ಊಟ ಮಾಡುವಾಗ ಫೋನ್ ಕೈಗಿಡಬೇಕು. ಹೀಗೆ ಆಟ ಪಾಠ ಮರೆತು ಮಕ್ಕಳು ಮೊಬೈಲ್ ವ್ಯಸನಿಗಳಾಗ್ತಿದ್ದಾರೆ. ಆದರೆ ಇದು ಖಂಡಿತವಾಗಿ ಅತ್ಯಂತ ಕೆಟ್ಟ ಅಭ್ಯಾಸ. ಹೀಗಾಗಿ ನಿಮ್ಮ ಮಕ್ಕಳ ಮೊಬೈಲ್ ವ್ಯಸನ ಬಿಡಿಸಲು ಏನ್ ಮಾಡಬೇಕು ಗೊತ್ತಾ? ಹೇಳ್ತೀವಿ ನೋಡಿ. ಮಕ್ಕಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಕೊಡೋದ್ರಿಂದ ಅವರ ಮಾನಸಿಕ ಹಾಗೂ ಶಾರೀರಿಕ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಅದರಲ್ಲೂ ಕೆಲ ಮಕ್ಕಳು ಈ ಮೊಬೈಲ್ಗಳಿಗೆ ಎಷ್ಟು ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ತಾಯಿ ತಂದೆಗೂ ಸಮಯ ಕೊಡುವುದಿಲ್ಲ. ಮೊಬೈಲ್ ಕಸಿದ್ರೆ ಕೋಪ, ಅಸಹನೆ ಹಾಗೂ ಮಾನಸಿಕ ಒತ್ತಡ ತೋರಿಸುತ್ತಿದ್ದಾರೆ. ಈ ಮೊಬೈಲ್ ಫೋನ್ ಮತ್ತು ಟಿವಿ ಮಕ್ಕಳಿಂದ ಬಾಲ್ಯವನ್ನೇ ಕಸಿದುಕೊಳ್ತಾ ಇದೆ ಅಂದ್ರೆ ತಪ್ಪಾಗುವುದಿಲ್ಲ. ಈಗಿನ ಮಕ್ಕಳು ಹೊರಗೆ ಆಟವಾಡುವ ಬದಲು ಟಿವಿ ನೋಡುತ್ತಾ ಫೋನ್ ಬಳಸುತ್ತಾ ಸಮಯ ಕಳೆಯುತ್ತಾರೆ. ಇದು ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ಹಾಗಾದ್ರೆ ಈ ಸಮಸ್ಯೆಯನ್ನ ತಡೆಯೋದು ಹೇಗೆ? ಈ ಬಗ್ಗೆ ವೈದ್ಯರ ಅಭಿಪ್ರಾಯವೇನು ಅನ್ನೋದನ್ನ ಬನ್ನಿ ತಿಳಿಯೋಣ. ಸಾಮಾನ್ಯವಾಗಿ ಈಗಿನ ತಾಯಿ ತಂದೆ ಮಕ್ಕಳಿಗೆ ಸಾಕಷ್ಟು ಸಮಯ ನೀಡಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಮಕ್ಕಳನ್ನ ಶಾಂತವಾಗಿರಿಸಲು ಮೊಬೈಲ್ ಅಥವಾ ಟಿವಿ ಮುಂದೆ ಕೂರಿಸ್ತಾರೆ. ಇದರಿಂದ ಮಕ್ಕಳ ಮಾನಸಿಕ ಸಮತೋಲನ ಹದಗೆಡುತ್ತೆ. ಅಷ್ಟು ಮಾತ್ರವಲ್ಲ, ಸಾಮಾಜಿಕ ಮತ್ತು ದೈಹಿಕ ಬೆಳವಣಿಗೆ ಕೂಡ ಕುಂಠಿತವಾಗಬಹುದು. ಆಟ, ಕ್ರೀಡೆಗಳಂತಹ ಸ್ವಾಭಾವಿಕ ಚಟುವಟಿಕೆ ಕೂಡ ಕಡಿಮೆಯಾಗುತ್ತಿವೆ. ಹಾಗಾಗಿ ಮಕ್ಕಳ ಜೊತೆಗೆ ಪೋಷಕರಾದವರು ತಮಗೆ ತಾವೇ ಕಟ್ಟುನಿಟ್ಟಿನ ಬೇಲಿ ಹಾಕಿಕೊಂಡು ಕೆಲವು ಸಲಹೆಗಳನ್ನ ಪಾಲಿಸುವುದು ಉತ್ತಮ. ಮಕ್ಕಳಿಗೆ ಕಟ್ಟುನಿಟ್ಟಿನ ಸಲಹೆ. 5 ವರ್ಷದವರೆಗಿನ ಮಕ್ಕಳನ್ನ ಪೂರ್ಣವಾಗಿ ಮೊಬೈಲ್ನಿಂದ ದೂರ ಬಿಡಬೇಕು. ವಿಡಿಯೋ ಕಾಲ್ ಕೂಡ ಮಾಡಿಸಬಾರದು. ಈ ವಯಸ್ಸಿನಲ್ಲಿ ಸ್ಕ್ರೀನ್ ಬಳಕೆ ಮೆದುಳಿನ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. 6-7 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಬಹಳ ಕಡಿಮೆ ಇರಬೇಕು. ಓದಿಗಾಗಿ ಬಳಸಿದ್ರೂ ದಿನಕ್ಕೆ 15 ನಿಮಿಷಕ್ಕಿಂತ ಹೆಚ್ಚು ಕೊಡಬಾರದು. ಗೇಮ್, ವಿಡಿಯೋ ಮತ್ತು ರೀಲ್ಸ್ ಗಳಿಂದ ದೂರವಿಡಬೇಕು. ಇದೆಲ್ಲದರ ಜೊತೆಗೆ ಮೊಬೈಲ್ ಬಳಸುವ ಸಮಯವನ್ನ ನಿಗದಿಪಡಿಸಬೇಕು. ತಾಯಿ ತಂದೆ ಈ ಸಲಹೆಗಳನ್ನ ಪಾಲಿಸಬೇಕು. ಪ್ರತಿದಿನ ಆದಷ್ಟು ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಹೊರಾಂಗಣ ಆಟಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ನೀಡಿ. ಮನೆಯಲ್ಲಿ ನೋ ಫೋನ್ ಟೈಮ್ ನಿಗದಿಪಡಿಸಿ. ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳಿ. ಅವರ ಕೈಗೆ ಮೊಬೈಲ್ ಕೊಟ್ಟು ನಿಮ್ಮ ಪಾಡಿಗೆ ನೀವು ಏನೋ ಕೆಲಸ ಮಾಡೋದು ಬಿಟ್ಟು ಮಕ್ಕಳು ಹೆಚ್ಚು ನಿಮ್ಮೊಂದಿಗೆ ಕಾಲ ಕಳೆಯಲಿ. ಮನೆಯ ಹಿರಿಯರೊಂದಿಗೆ ಬೆರೆಯಲಿ. ಮೊದಲು ನೀವು ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ. ಬಳಸಿದ್ರೂ ಅಗತ್ಯ ಕಾರಣಕ್ಕಾಗಿ ಮಾತ್ರ ಬಳಸ್ತಾ ಇರುವುದಾಗಿ ಮಕ್ಕಳಿಗೆ ಅರ್ಥ ಮಾಡಿಸಿ. ನೀವು ಸಹ ಸ್ಕ್ರೀನ್ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕೋದು ಕಷ್ಟವಲ್ಲ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.